ಕೋಲಾರಲ್ಲಿ SG ಲೇಔಟ್ ಅಲ್ಲಿ ಇರುವಂತ ನಮ್ಮ ಸುರೇಶ್ ಬಾಬು ಅಂತ ಅವ್ರ ಮಗಳು ಸಹನಾ ನಿನ್ನೆ ಏನು ನಮ್ಮ IPL RCB ಬೆಂಗಳೂರು ಗೆದ್ದಿತ್ತು ಅದರ ವಿಜಯೋತ್ಸವ ಆಚರಣೆ ವೇಳೆಯಲ್ಲಿ ಕಾಲು ತುಳಿತಕ್ಕೆ ಒಳಗಾಗಿ ನಮ್ಮ ಸಹನಾ ಸುರೇಶ್ ಬಾಬು ಅವ್ರ ಮಗಳು ನಮ್ಮ ಕೋಲಾರಲ್ಲಿ ಅವರು ಟೀಚರ್ಸ್ ಗಂಡ ಹೆಂಡತಿ ಇಬ್ಬರು ಟೀಚರ್ಸು ಅವರು ಸ್ವಂತ ಗ್ರಾಮ ಈ ಊರಿಗೆ ಬೆಳ್ಮಾಕ್ನಹಳ್ಳಿ ಸ್ವಂತ ಗ್ರಾಮ ಅದರಿಂದ ಅವರು ಗ್ರಾಮಕ್ಕೆ ತಗೊಂಡು ಬಂದಿದ್ರು ನಮ್ಮ ಲೋಕಲಲ್ಲಿ ಇಂಥ ಘಟನೆ ಆಗಬಾರ್ದಾಗಿದೆ ಯಾಕಂದರೆ ಮಗಳು ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೂ ಹೋಗ್ತಾ ಇದ್ರು ಅಂತ ಕೇಳ್ಪಟ್ಟೆ ನಾನು ಬಾಷ್ ಕಂಪ್ನಿಲೆಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ರಂತೆ ಕೇಳ್ಪಟ್ಟೆ ಅವ್ರೇನಂದ್ರೆ ತಂದೆ ತಾಯಿ ಇಷ್ಟು ವರ್ಷ ಸಾಕಿ ಬೆಳೆದು ಅವ್ರನ್ನ ಓದಿಸಿ ಇನ್ನು ನನ್ನ ಮಗಳು ದುಡಿತಾರೆ ನಮಗೂ ಒಂದು ಕೈಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಮಗಳು ಅವರಿಂದ ದೂರ ಆಗಿರೋದು ನಮ್ಗೆಲ್ಲರಿಗೂ ದುಃಖವಾದಂಥ ವಿಚಾರ ನಮ್ಮೆಲ್ಲರಿಗೂ ದುಃಖ ಬಂದಿದೆ ಇದರಿಂದ ಇಂಥ ಘಟನೆಗಳು ಆಗಬಾರದು ಆದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಜಯೋತ್ಸವದಲ್ಲಿ ಸ್ಟಾಂಪೇಡ್ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಈತ ಘಟನೆ ಆಗಿ 11 ಜನ ತೀರ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕೋಲಾರ ಅವರು ಒಬ್ಬರು, ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಇಬ್ಬರು ರಾತ್ರಿ ನಮ್ಗೆ ಗೊತ್ತಾಗಿಲ್ಲ. ನಾವು ರಾತ್ರಿ ಎಲ್ಲ ಅಲ್ಲೇ ಇದ್ವಿ. ರಾತ್ರಿ 10-11 ಗಂಟೆಯಲ್ಲಿ ನಾವು ಇದ್ವಿ ಎಲ್ಲ. ನಮ್ಮ ಸುಧಾಕರಣ ಸುರೇಶ್ ಅಣ್ಣವರು ನಾವೆಲ್ಲರೂ ಜೊತೆಯಲ್ಲೇ ಇದ್ವಿ ರಾತ್ರಿ. ಅವಾಗ ಇದೊಂದು ಚಿಂತಾಮಣಿದೊಂದು ಮಾತ್ರ ಗೊತ್ತಾಯ್ತು ನಮ್ಗೆ, ಕೋಲಾರದು ಗೊತ್ತಾಗಿದ್ರೆ ಅವಾಗ ನಾವು ಅಲ್ಲೇ ಇರ್ತಾ ಇದ್ವಿ ಗೊತ್ತಾಯ್ತು, ನೋಡಿದ್ವಿ. ಆದ್ರೆ ನಾನು ಒಂದೇ ಜನಗಳಲ್ಲಿ ಹೇಳ್ಕೊಳ್ಳೋದು ಅಂದ್ರೆ ಇದರಲ್ಲಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಯಾರದೇ ತಪ್ಪು ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಕಲ್ಲೆತ್ತಿ ಮರಕ್ಕೆ ಹಾಕಿದ್ರೇನೆ ಕಾಯಿನೋ ಎಲೆನೋ ಯಾವುದೋ ಒಂದು ಬಿಡೋದು. ಸುಮ್ಮನೆ ನಾವು ಕೆಳಗಡೆ ಕುತ್ಕೊಂಡು ಬೀಳು ಕಾಯಿ ಅಂದ್ರೆ ಅದು ಹಣ್ಣಾಗೋವರೆಗೂ ಕಾಯ್ಬೇಕು ನಾವು. ಅದು ಹಣ್ಣಾಗಿ ಏನಾದ್ರು ತಿಂದು ಬೀಳುವವರೆಗೂ ಕಾಯ್ಬೇಕು ನಾವು. ಆ ರೀತಿಯಲ್ಲಿ ತರಾತುರಿಯಲ್ಲಿ ಇದಾಯ್ತು. ಅದೇ ಥರ ಅಭಿಮಾನಿಗಳನ್ನ ಏನು ಮಾಡೋಕ್ಕಾಗಲ್ಲ. ಅವರು ಈ ಖುಷಿಯಲ್ಲಿ ಹೋಗಿ ವಿಜಯೋತ್ಸವದಲ್ಲಿ ಹೋಗಿ ಅವರು ಹೋದಾಗ ಗೇಟ್ಗಳು ತೆಗೆದಾಗ ಎಲ್ಲ ಜನ ಆ ಕಡೆ ಈ ಕಡೆ ಓಡಿತ್ತು. ಕಾಲು ತುಳಿತಕ್ಕೆ 11 ಜನ ತೀರೋಗಿದ್ದಾರೆ. ಅವ್ರ ಆತ್ಮಗಳಿಗೆಲ್ಲ ಶಾಂತಿ ಸಿಗಲಿ, ಅವ್ರಿಗೆಲ್ಲ ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ. ಆಮೇಲೆ ಜನನೂ ತಿಳ್ಕೊಬೇಕಾಗಿದೆ. ಇವಾಗ ನಾವು ಅವನ್ನ ನೋಡ್ತೀವಿ, ಖುಷಿ ಪಡ್ತೀವಿ, ಸಂತೋಷ, ಖುಷಿ ಪಡೋಣ, ನೋಡೋಣ. ನಮ್ಮೂರಲ್ಲಿ ಗೆದ್ದಾಗ ನಮ್ಗೆ ಖುಷಿನೇ, ನೋಡೋಣ. ಆದರೆ ನಾವು ಜವಾಬ್ದಾರಿಯಾಗಿರ್ಬೇಕು. ಓಡೋಗೋದು ಹಿಂಗೆ ಮಾಡೋದೆಲ್ಲ ಸರಿ ಇರೋದಿಲ್ಲ. ಇನ್ಮೇಲೆ ಆದರೂ ಜನ ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಘಟನೆ ರಾಜಕೀಯ ತಿರುವು ಪಡ್ಕೊಳ್ಳೋದಕ್ಕೆ ಇದರಲ್ಲಿ ಏನೂ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು ರಾಜಕೀಯಕ್ಕೆ ಇದಕ್ಕೆ ಸಂಬಂಧನೇ ಬೆರೆಸಬೇಡ್ರಿ. ಯಾರೂ ಅಷ್ಟೇ, ನಾನು ಪಬ್ಲಿಕ್ ಆಗಿ ಎಲ್ಲರಿಗೂ ಕೇಳ್ಕೊಳ್ತೀನಿ, ರಾಜಕೀಯಕ್ಕೂ ಇದಕ್ಕೂ ಸಂದರ್ಭನ ಬೆರೆಸಬೇಡಿ. ರೋಡಲ್ಲಿ ಹೋಗ್ತಾ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಯಾರು ಮಾಡಬೇಕು ಅಂತ ಯಾರು ಮಾಡೋದಿಲ್ಲ. ನಾನು ಮಾಡಬೇಕು ಅಂತ ಮಾಡೋದಿಲ್ಲ, ನೀವು ಮಾಡಬೇಕು ಅಂತ ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲವೂ ಆಗ್ತವೆ. ಆದ್ರೆ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂದ್ರೆ 3 ಲಕ್ಷ ಜನ ಸೇರಿದ್ದಾರೆ. ಎಷ್ಟು ಜನ ನೀವು ಪೊಲೀಸ್ ಆಗ್ತೀರಾ? ಇಲ್ಲ, ಅದು ಏನಾಗಿತ್ತು ಅಂದ್ರೆ ನಮ್ಮ ಕ್ರಿಕೆಟ್ ಕಮಿಟಿ ಇದೆ, ಬೆಂಗಳೂರು ಕ್ರಿಕೆಟ್ KCC ಏನಿದೆ, ಅವರು ಕರೆಸಿರೋದು. ಅವ್ರೇನಂದ್ರೆ ತಿರ್ಗಾ ಎಲ್ಲ ಪ್ಲೇಯರ್ಸ್ ಬಂದು ಅವ್ರವ್ರ ಊರಿಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಇವಾಗ ನೆಕ್ಸ್ಟ್ 8ನೇ ತಾರೀಕು ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ನಡೀತದೆ. ಆಸ್ಟ್ರೇಲಿಯಾ ಪ್ಲೇಯರ್ಸ್ ಎಲ್ಲ ಆಸ್ಟ್ರೇಲಿಯಾಗೆ ಹೋಗ್ಬಿಡ್ತಾರೆ. ಹಂಗಾಗಿ ಅವ್ರವ್ರ ಊರಲ್ಲಿ ಇರ್ತಕ್ಕಂಥ ಪ್ಲೇಯರ್ಸ್ ಎಲ್ಲ ಅವ್ರಿಗೆ ಹೋಗ್ಬಿಡ್ತಾರೆ. ಆಮೇಲೆ ನಮ್ಗೆ ಸಿಗೋದು 2-3 ಸಿಗ್ತಾರೆ. ಇಲ್ಲಿ 2-3 ಅವ್ರನ್ನ ಇಟ್ಕೊಂಡು ಎಲ್ಲ ಇದ್ದಾಗ ಮಾಡೋಣ ಅಂತ KCC ಅವರು ಕರೆದವ್ರೆ. ಇನ್ನು ಸರ್ಕಾರ ಅದಕ್ಕೂ ಏನಾದ್ರು ಸಪೋರ್ಟ್ ಮಾಡ್ಬೇಕಲ್ಲ. ಸರ್ಕಾರ ಸಪೋರ್ಟ್ ಬಂದಾಗ ಅಂತ ಅವರು ಸ್ವಲ್ಪ ಬಸ್ಗಳು ಅರೇಂಜ್ ಮಾಡಿ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ನಿರೀಕ್ಷೆಗಿಂತ ಮೀರಿ ನಾವು 10 ಜನ ಬರ್ತೀರ ಅಂತ ತಿಳ್ಕೊಂಡಿದ್ರು. ಅದೇನಾಗೋಯ್ತು, 10 ಜನ ಬದಲು 100 ಜನ ಬಂದ್ಬಿಟ್ರು. ಅಂದ್ರೆ ಒಂದು 50,000 ಜನ ಅಂತ ಹೇಳಿದ್ರೆ ಒಂದು 3 ಲಕ್ಷ ಜನ ಆಗ್ಬಿಟ್ರು. ರಾತ್ರಿ ಎಲ್ಲ ಆಗೋಗ್ಬಿಟ್ಟು ಬೆಳಗ್ಗೆ ಎಲ್ಲ ಹೋಗಿದಾರಲ್ಲ, ತಿರ್ಗಾ ಬರಲ್ವೇನೋ ಅನ್ಕೊಂಡಿರ್ತಾರೆ. ಆ ತರ ಆಗ್ಬಾರ್ದು ನೋಡಿ. ಆ ತರಾತುರಿಯಲ್ಲಿ ಆಗಿರೋದು ನಾನು ಅದನ್ನ ವಿರೋಧಿಸ್ತೇನೆ. ಆದ್ರೆ ಮುಂದಿನ ದಿನಗಳಲ್ಲಾದ್ರೂ ಈ ತರ ಆಗದಂಗೆ ನೋಡ್ಕೊಳ್ಳುವಂಥದ್ದನ್ನ ಒಂದು ಜವಾಬ್ದಾರಿ ನಾವೆಲ್ಲರೂ ತಗೋಬೇಕಾಗ್ತದೆ. ಮೀಡಿಯಾದವರು ನೀವು ಅಷ್ಟೇ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದನ್ನ ಒಂದು ಸಂದೇಶ. ಅವಶ್ಯಕತೆ ಯಾರಿಗಿರ್ಲಿಲ್ವೋ ನನಗಂತೂ ಅವಶ್ಯಕತೆ ಇತ್ತು. ಇದು ನಮ್ಮ ವಿಜಯೋತ್ಸವ ರೀ. ನಾವು ಎಲೆಕ್ಷನ್ ಗೆದ್ದಾಗೆ ಅಷ್ಟೊಂದು ವಿಜಯೋತ್ಸವ ಮಾಡ್ತೀವಿ ನಾವು. ಒಂದು ನಮ್ಮ RCB ಟೀಮು, ಕ್ರಿಕೆಟ್ ಟೀಮು ನಮ್ಮ ಬೆಂಗಳೂರದು 18 ವರ್ಷಗಳಿಂದ ಗೆದ್ದಿದೆ. ಅದು ಗೆದ್ದಿರೋದ್ರಿಂದ ವಿಜಯೋತ್ಸವ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮಾಡ್ಬೋದು, ವಿಜಯೋತ್ಸವ ಮಾಡ್ಬೋದು. ವಿಜಯೋತ್ಸವ ಮಾಡಬಾರ್ದು ಅಂತ ಹೆಂಗೆ ಹೇಳ್ತೀರಾ? ಎಲೆಕ್ಷನ್ ಗೆದ್ರೆ ಮಾಡ್ತೀವಿ, ಗ್ರಾಮ ಪಂಚಾಯತಿಲಿ ಗೆದ್ರೆ ಮಾಡ್ತೀವಿ, ಅದಕ್ಕೆ ಮಾಡ್ಬೋದು, ಇದಕ್ಕೆ ಮಾಡಬಾರ್ದ? ಇದು ವರ್ಲ್ಡ್ ವೈಡ್ ಗೊತ್ತಾಗುತ್ತೆ. ವರ್ಲ್ಡ್ ವೈಡ್ ಪೊಲೀಸು ಫೈಲ್ಯೂರ್ ಆಗಿಲ್ಲ. ಗೃಹ ಸಚಿವರು ರಾಜೀನಾಮೆ ಕೊಡುವಂತ ಪ್ರಶ್ನೆ ಯಾವುದೂ ಇಲ್ಲ. ಪೊಲೀಸರು ಎಲ್ಲಿ ಫೈಲ್ಯೂರ್ ಆಗಿದ್ದಾರೆ? ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಪೊಲೀಸರು ಕೆಲಸ ಮಾಡಿದ್ದಾರೆ. ಅವ್ರು ಫೈಲ್ಯೂರ್ ಆಗ್ತಾರ?
ಸೆಕ್ಯೂರಿಟಿ ವಿಚಾರದಲ್ಲಿ ನೋಡಿ, ಅದೇ ಎಕ್ಸ್ಪೆಕ್ಟೇಷನ್ ನಮ್ಗೆ ಇದ್ದಿದ್ದು ಒಂದು 50,000 ಜನ, ಆದ್ರೆ 3 ಲಕ್ಷ ಜನ ಬಂದ್ಬಿಟ್ರು. ಅದು ಪ್ರಾಬ್ಲಮ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಅದರಲ್ಲಿ ಏನಾದ್ರೂ ಹಂಗು ಇಂಟೆಲಿಜೆನ್ಸ್ ಫೈಲರು ಅದೋ ಇದೋ ಫೈಲರು ಏನಾದ್ರೂ ಗೊತ್ತಾದ್ರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಥ್ಯಾಂಕ್ ಯು ಸರ್.